ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನ ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಕಪ್ಪು ಚುಕ್ಕಿ. ಪರಿಸರದ ವೈಪರೀತ್ಯಗಳಿಗೆ ದೇಹದ ಪ್ರತಿಕ್ರಿಯೆಯಾಗಿ ನಾನಾ ಥರದ ಚರ್ಮ ರೋಗಗಳು ಕಾಡುತ್ತವೆ. ಚರ್ಮ ರೋಗಕ್ಕೆ ಯಾವುದೇ ವಯೋಮಿತಿ ಇಲ್ಲ. ಯಾವ ವಯಸ್ಸಲ್ಲೂ ಕೂಡ ಯಾವುದೇ ಥರದ ಚರ್ಮ ರೋಗಗಳು ಕಾಣಿಸ್ಕೊಳ್ಬಹುದು. ಅದರಲ್ಲೂ ಕೂಡ ಚರ್ಮ ರೋಗಗಳು ಬಂದರೆ ಸಾಕು, ಅದನ್ನು ನಿಯಂತ್ರಿಸೋದಕ್ಕಷ್ಟೇ ಸಾಧ್ಯ ಹೊರತು ಸಂಪೂರ್ಣ ವಾಸಿ ಆಗೋದಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಆದರೆ ಆಡಿ ನಲಿಬೇಕಾದ ಪುಟ್ಟ ಕಂದಮ್ಮಗೆ ಇಲ್ಲಿ ವಿಚಿತ್ರ ಕಾಯಿಲೆ ಒಂದು ಕಾಡ್ತಾ ಇದೆ. ಮೈ ಮೇಲೆಲ್ಲ ಕಪ್ಪು ಕಲೆಗಳು ಬಾಳಿನಲ್ಲೇ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಏನಿದು ಕಾಯಿಲೆ? ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ? ಇಂತಹ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ನೋವು ಅನುಭವಿಸಿರುವಂತಹ ಹುಡುಗಿಗೆ ಸಹಾಯದ ಹಸ್ತ ಕೂಡ ಬೇಕಾಗಿದೆ. ಹಾಗಾದರೆ ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ ಇವತ್ತಿನ ದುನಿಯಾ ವಿಶೇಷ ಕಪ್ಪು ಚುಕ್ಕಿಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕೋಳಿಕೆರೆಯ ಗ್ರಾಮದಲ್ಲಿರುವಂತಹ ಪೂರ್ಣಿಮಾ ಎಂಬಾಕೆಗೆ ವಿಚಿತ್ರ ಕಾಯಿಲೆ ಅಂಟಿಕೊಂಡಿದೆ. ಹುಟ್ಟಿದಾಗಿನಿಂದಲೇ ಈ ಕಾಯಿಲೆ ಇದ್ರೂ ಕೂಡ ಮತ್ತೆ ಅದು ಬೆಳೀತಾನೆ ಹೋಗಿದೆ, ಉಲ್ಬಣಗೊಳ್ತಾನೆ ಹೋಗಿದೆ. ಮೈ ಮೇಲೆಲ್ಲ ಕಪ್ಪು ಕಲೆಗಳು, ಕಪ್ಪು ಕೂದಲುಗಳು, ಅದರ ಮೇಲೆ ತುರಿಕೆ ಬೇರೆ, ಬೇನೆ ಕೂಡ. ಹೀಗಾಗಿ ಬಹಳಷ್ಟು ನೊಂದಿದ್ದಾಳೆ, ಬಹಳಷ್ಟು ನೋವು ಅನುಭವಿಸಿದ್ದಾಳೆ. ಆದರೆ ಇದೆಲ್ಲದರ ನಡುವೆ ಕೂಡ ದೇವಿಯ ಶಾಪ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಹರಕೆಯನ್ನು ಕೂಡ ಪೋಷಕರು ತೀರಿಸಿದ್ದಾರೆ. ಆದರೆ ಯಾವ ರೀತಿಯ ಕಾಯಿಲೆ ಇದು, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ, ಇದೆಲ್ಲದರ ಬಗ್ಗೆ ತಿಳಿಯೋಣ. ನಮ್ಮ ಜೊತೆ ಡಾಕ್ಟರ್ ಕೂಡ ಇದ್ದಾರೆ. ಅದಕ್ಕೂ ಮೊದಲು ಏನಿವಳ ಕಥೆ ವ್ಯಥೆ, ಬನ್ನಿ ನೋಡೋಣ ಒಂದು ವರದಿಯನ್ನ. ನೋಡಿ, ಈ ಹುಡುಗಿ ಎಷ್ಟು ಮುದ್ದಾಗಿದೆ. ಆದರೆ ಹೀಗೆ ಮೈ ಮೇಲೆಲ್ಲ ಕಪ್ಪು ಕಲೆಗಳು. ಯಲ್ಲಾಪುರದ ಕೋಳಿಕೆರೆಯ ಈ ಬಾಲಕಿ ಹೆಸರು ಪೂರ್ಣಿಮಾ. ಇನ್ನು 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಹುಟ್ಟಿದಾಗ ದೇಹದ ಕೆಲ ಭಾಗಗಳಲ್ಲಿ ಮಾತ್ರ ಕಪ್ಪು ಕಲೆಗಳಿದ್ವು. ಆದರೆ ದಿನ ಕಳೆದಂತೆ ಕಪ್ಪು ಕಲೆಗಳು ಇಡೀ ದೇಹವನ್ನೇ ಆವರಿಸಿದೆ. ಕುತ್ತಿಗೆ ಹಾಗೂ ಸೊಂಟದ ಭಾಗದಲ್ಲಿ ಕಪ್ಪು ಕಲೆ ಇರೋ ಜಾಗದಲ್ಲೆಲ್ಲ ದೊಡ್ಡ ಪ್ರಮಾಣದ ಕೂದಲು ಬೆಳೆದಿದೆ. ತಮ್ಮ ಮಗಳ ಸಮಸ್ಯೆ ಬಗ್ಗೆ ವೈದ್ಯರಿಗೆಲ್ಲ ತೋರಿಸಿದ್ದಾರೆ ಪೋಷಕರು. ಶಿರಸಿ, ಹುಬ್ಬಳ್ಳಿ ಆಸ್ಪತ್ರೆಗೆಲ್ಲ ಕರೆದುಕೊಂಡು ಹೋಗಿ ತೋರಿಸಿದ್ರು ಕಾಯಿಲೆ ಮಾತ್ರ ವಾಸಿಯಾಗಿಲ್ಲ. ಕಡೆಗೆ ಸವದತ್ತಿಯ ಯಲ್ಲಮ್ಮನ ಕಾಟ ಅಂದ್ಕೊಂಡು ಅಲ್ಲಿಗೂ ಹೋಗಿ ಹರಕೆ ತೀರಿಸಿ ಬಂದಿದ್ದಾರೆ. ಆದರೂ ಕಪ್ಪು ಕಲೆಗಳು ವಾಸಿಯಾಗ್ತಿಲ್ಲ. ಎಲ್ಲ ತಗೊಂಡು ಹೋದ್ರಿ ನಾವು. ಈಗ ಹಣ ಇಲ್ಲ, ಏನಿಲ್ಲ ತಗೊಂಡು ಹೋಗ್ಲಿಕ್ಕೆ. ಈಗ ಮುಂದೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೇವೆ. ಸುಬ್ರಹ್ಮಣ್ಯಕ್ಕೂ ತಗೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರು ಅವರೆಲ್ಲರೂ. ಇಷ್ಟೆಲ್ಲ ಸಮಸ್ಯೆ ಇರೋ ಪೂರ್ಣಿಮಾ ಯಾವುದ್ರಲ್ಲೂ ಕಡಿಮೆ ಏನಿಲ್ಲ. ಆಟ ಪಾಠಗಳೆಲ್ಲ ಈಕೆ ಶಾಲೆಗೆ ಫಸ್ಟ್. ಶಿಕ್ಷಕರು ಕೂಡ ಪೂರ್ಣಿಮಾ ಅಂದರೆ ಹೊಗಳಿಕೆಯ ಮಾತುಗಳನ್ನಾಡ್ತಾರೆ. ಕಲೀಲಿಕ್ಕೆ ಮಾತ್ರ ಕ್ಲಾಸ್ನಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತಾಳೆ. ಅದರೊಳಗೆ ತ್ರಾಸು ಅಂದರೆ ಮೈ ತುಂಬ ಈ ಕಲೆ ಆಗಿರೋದ್ರಿಂದ ಭಾಳ ತ್ರಾಸು ಪಡ್ತಾಳೆ. ಬಟ್ಟೆ ಗಿಟ್ಟೆ ಎಲ್ಲ ಅಂಟ್ಕೊಂಡು ಆದ್ಕೊಳ್ಳೆ ಭಾಳ ತ್ರಾಸು ಪಟ್ಕೊಂಡು ತ್ರಾಸು ಪಡ್ತಾಳೆ. ಮತ್ತು ನಾವು ಹೇಳಿದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಚಲೋ ಹುಷಾರಿದ್ದಾಳೆ ಹುಡುಗಿ. ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ರೆ ಖಂಡಿತ ಪೂರ್ಣಿಮಾಳ ಕಾಯಿಲೆ ವಾಸಿಯಾಗುತ್ತೆ. ಆದರೆ ಕಡು ಬಡತನದಲ್ಲಿರುವ ಪೋಷಕರ ಬಳಿ ಹಣವಿಲ್ಲ. ಯಾರಾದರೂ ದಾನಿಗಳು, ಸಹೃದಯಿಗಳು ನೆರವಿಗೆ ಮುಂದಾದರೆ ಪೂರ್ಣಿಮಾ ಕಾಯಿಲೆ ವಾಸಿಯಾಗುತ್ತೆ. ಗಣಪತಿ ಈರಗೊಪ್ಪ, ಸುವರ್ಣ ಸುದ್ದಿವಾಹಿನಿ, ಶಿರಸಿ. ತನ್ನ ಹೆಸರಿನಂತೆ ಪೂರ್ಣ ಚಂದಿರನಂತೆ ಸುಂದರವಾಗಿ ಇರಬೇಕಾಗಿದ್ದಂತಹ ಪೂರ್ಣಿಮಾ ಬಾಳಲ್ಲಿ ನಿಜಕ್ಕೂ ಕಪ್ಪು ಕಲೆಗಳು ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿವೆ. ಯಾವುದೇ ಕಾಯಿಲೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ, ಎಷ್ಟು ವೆಚ್ಚ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಒಬ್ಬ ಗಣ್ಯ ಅತಿಥಿಗಳಿದ್ದಾರೆ. ಅಪೋಲೋ ಹಾಸ್ಪಿಟಲ್ನಲ್ಲಿ ಖ್ಯಾತ ಡರ್ಮಟೊಲಾಜಿಸ್ಟ್ ಅಂದರೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಉಮಾಶಂಕರ್ ಅವರಿದ್ದಾರೆ. ಉಮಾಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಹುಬ್ಬಳ್ಳಿಯ ಸ್ಟುಡಿಯೋದಿಂದ ಈ ಕಾಯಿಲೆಗೆ ತುತ್ತಾಗಿರುವಂತಹ ಪೂರ್ಣಿಮಾ ಜೊತೆಗೆ ಅವರ ತಂದೆ ದುರ್ಗಪ್ಪ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಯಾವ ರೀತಿಯ ಕಾಯಿಲೆ ಇದು, ಆಕೆಗೆ ಯಾವಾಗಿನಿಂದ ಈ ಕಾಯಿಲೆ ಅಂಟಿಕೊಂಡಿದೆ, ಇದೆಲ್ಲದರ ಬಗ್ಗೆ ತಿಳ್ಕೋಣ. ದುರ್ಗಪ್ಪ ಅವರೇ, ನಿಜಕ್ಕೂ ನೋಡಿದಾಗ ತುಂಬಾ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದ್ದಾಳೆ. ಯಾವಾಗಿಂದ ಈ ಕಾಯಿಲೆ ಶುರುವಾಯಿತು ನಿಮ್ಮ ಮಗಳಿಗೆ? ಅದು ಹುಟ್ಟಿದಾಗ ನಂತರ ಒಂದು ಸೂಜಿ ಚುಚ್ಚಿದಂತಹ ಒಂದು ಸಣ್ಣ ಚಿಕ್ಕೆ ಆ ಟೈಪ್ನಲ್ಲಿ ಇತ್ತದು ಹುಟ್ಟಿದಾಗ. ಕೇಳ್ತಾ ಇದೆ ಸರ್? ಹಾ, ಕೇಳ್ತಾ ಇದೆ, ಹೇಳಿ ನೀವು. ಕಡೆಗೆ ಅದು ಒಂದು ಸೂಜಿ ಚುಚ್ಚಿದಷ್ಟು ಒಂದು ಸಣ್ಣ ಚಿಕ್ಕೆ ಇತ್ತು ಅದು ಹುಟ್ಟಿದಾಗ. ಅದು ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಆ ಚಿಕ್ಕೆನು ದೊಡ್ಡ ಆಗ್ತಾ ಹೋಯಿತು. ದುರ್ಗಪ್ಪ ಅವರೇ, ಹಾಗಾದ್ರೆ ಇದು ಎಲ್ಲಿ ತೋರಿಸಿದ್ರಿ ನೀವು? ಯಾವ ಡಾಕ್ಟರ್ ಹತ್ರ ತೋರಿಸಿದ್ರಿ?
ನಾನು ಹುಬ್ಬಳ್ಳಿಯ ಕಡೆಗೆ ಒಂದು 2 ವರ್ಷ ಬಿಟ್ಟು ಹುಬ್ಬಳ್ಳಿಯಲ್ಲೇ ಒಂದು ಪ್ರೈವೇಟ್ ಇದರಲ್ಲೇ ದವಾಖಾನೆಯಲ್ಲಿ ತೋರಿಸಿದ್ದೆ, ಸ್ಕಿನ್ ಡಾಕ್ಟರ್ ಹತ್ರ. ಏನು ಹೇಳಿದ್ರು ಡಾಕ್ಟ್ರು? ಸ್ಕಿನ್ ಡಾಕ್ಟರ್ ಹತ್ರ ಡಾಕ್ಟರ್ ಹೇಳಿದ್ರು ಅದಕ್ಕೆ ಮುಖದ ಮೇಲೆ ಒಂದೇ ಕಲೆ ಇತ್ತು. ಆ ಕಲೆ ಮತ್ತೆ ಹೊಟ್ಟೆ ಒಳಗಡೆಯಿಂದ ಬರ್ತದೆ ಅದು. ಒಂದು 2-3 ವರ್ಷ ಹೋಗ್ಲಿ, ನಂತರ ಒಂದೇ ಸಲ ಇದು ತೆಗಿತೇನೆ ಅಂತ ಹೇಳಿದ್ರು ಡಾಕ್ಟ್ರು. ಮತ್ತೆ ಅದು ಜಾಸ್ತಿ ಆಗ್ತಾನೆ ಹೋಯ್ತಾ? ಅದು ಜಾಸ್ತಿ ಆಗ್ತಾನೆ ಹೋಯ್ತು. ಅದು ಅಂದ್ರೆ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಆ ಚುಕ್ಕೆನೂ ದೊಡ್ಡ ಆಗಿ ಅದಕ್ಕೆ ಕೂದಲ ಬರೋಕೆ ಶುರು ಆಯ್ತು. ಅದಕ್ಕೇನಾದ್ರೂ ಪೇನ್ ಇದೆಯಾ ಹುಡುಗಿಗೆ, ಪೂರ್ಣಿಮಾಗೆ ನೋವಿದೆಯಾ? ನೋವಂದ್ರೆ ಸರ್ ರಾತ್ರಿ ಹೊತ್ತಿಗೆ ತೊರಕೆ ಬರ್ತದೆ ಸರ್. ಇಡೀ ರಾತ್ರಿ ಮಲಗೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ ಸರ್. ಹಸಿವೆ ಅಂದ್ರೆ ಒಂದೊಂದು ದಿನ 2-3 ದಿನ ಬಿಟ್ಟು ನಂತರ ಊಟ ಮಾಡ್ತಾಳೆ. ಹಿಂಗಾಗಿ ನಾನು ಯಾಕೆ ಊಟ ಮಾಡೋದಿಲ್ಲ ಅಂತೇಳಿ ಶಾಲೆಯಲ್ಲಿ ಆದ್ರೂ ನಾನು ಬಾಯಿಯವ್ರ ಹತ್ರ ಹಿಂಗೆ ವಿಚಾರಿಸಿದೆ. ಅಂದ್ರೆ ಮನೆಯಲ್ಲೇ ಅಂತೂ ಊಟ ಮಾಡೋದಿಲ್ಲ, ಶಾಲೆಯಲ್ಲಾದ್ರೂ ಊಟ ಮಾಡ್ತಾಳೆ ಹೆಂಗೆ ಅಂತೇಳಿ ನಾನು ಟೀಚರ್ ಹತ್ರ ಹೋಗಿ ನಾನು ಕೇಳ್ತಾ ಹೋಗ್ತಿದ್ದೆ. ಕಡೆಗೆ ಅವರು ಟೀಚರ್ ಹೇಳಿದ್ರು, ಶಾಲೆಯಲ್ಲೇ ಊಟ ಮಾಡ್ತಾಳೆ, ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂದ್ರೆ ನಮಗೆ ಬೇಜಾರಾಗ್ತಿತ್ತು ಮನೆಯಲ್ಲಿ. ಶಾಲೆಯಲ್ಲಿ ಹೇಗಿದ್ದಾಳೆ? ಓದು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳ? ಹೇಗಿದೆ ಅವಳು? ಚುರುಕಾಗಿರ್ತಾಳ ಅವಳು? ಚುರುಕಾಗಿ ಹೇಳಿದ ಪ್ರಶ್ನೆಗೆ ಪಟ ಪಟ ಉತ್ತರ ಕೊಡ್ತಾಳೆ ನಮಗೆ. ಫ್ರೆಂಡ್ಸ್ ನಿಂದ, ಟೀಚರ್ಸ್ ನಿಂದ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ, ಯಾವ ರೀತಿ ಈ ರೀತಿ ಕಾಯಿಲೆ ಆಗಿದೆ ಹುಡುಗಿಗೆ, ದೂರ ಎದುರು ಇಡ್ತಾರ, ಆ ರೀತಿ ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಇಲ್ಲ, ಆ ಮಗು ಹೀಗೆ ಉಂಟಂತೇಳಿ ಅವಳಿಗೆ ಪ್ರೀತಿಯಿಂದ ನೋಡ್ತಾಳೆ. ಪ್ರೀತಿಯಿಂದ ಅಂದ್ರೆ ಮಗು ನೋಡ್ಕೊಂಡು ಪ್ರೀತಿಯಿಂದ ನೋಡ್ತಾರ ಎಲ್ಲ ಶಿಶು ಬಾಯಿಯವರು. ಇಂಥ ಮಗು ಹಿಂಗಾಗಬಾರ್ದಾಗಿತ್ತು, ಆದ್ರೆ ಹಿಂಗಾಗಿದೆ. ಆದ್ರೆ ಮಕ್ಕಳು ಸಹ ಅವಳನ್ನು ನೋಡಿ ಪ್ರೀತಿಯಿಂದ ನೋಡ್ತಾರೆ. ದುರ್ಗಪ್ಪ ಅವರೇ, ನೀವು ಇದು ದೇವಿ ಶಾಪ ಅಂತ ಹೋಗಿದ್ರಾ? ನೀವು ಎಲ್ಲಮ್ಮನ ಹತ್ರ ಹೋಗಿದ್ರಾ? ಅಂದ್ರೆ ಅವಳು ಹುಟ್ಟಿದ 2-3 ವರ್ಷಗಳಲ್ಲಿ ಒಂದು ಸಣ್ಣ ಜಡೆ ಬಂತು. ಆ ಜಡೆ ಸ್ವಲ್ಪ ದೊಡ್ಡ ಆಗ್ತಾ ಹೋಯ್ತು. ಕಡೆ ಮಕ್ಕಳು ಜಗಲಿಕ್ಕೆ ಶುರು ಮಾಡಿದ್ರು. ಅವಳು ಅಳ್ತಾ ನನ್ನ ಹತ್ರ ಹೇಳೋದು. ಕಡೆಗೆ ನನ್ನ ಜೋಗಮ್ಮ ಹತ್ರ ಕೇಳಿದೆ, ಹಿಂಗಾಗಿದೆ, ಕಡೆಗೆ ಆ ಜಡೆ ತೆಗೆದ್ರೆ ಆಗ್ತದೆ ಹೆಂಗೆ ಅಂತೇಳಿ. ಆಗ್ತದೆ ಅಂತ ಹೇಳಿದ್ರು. ಕಡೆ ನಾನು ಒಂದು ಟ್ರಕ್ಸ್ ಮಾಡಿ ನಮ್ಮ ಮನೆಯವರೆಲ್ಲ ಕುಟುಂಬ ಸಮೇತ ಹೋಗಿ ಅಲ್ಲಿ ಜಡೆ ಕಟ್ ಮಾಡಿ ಬಂದೆ. ಆದರೆ ಜಡೆ ಕಟ್ ಮಾಡಿದೆ, ಅದು ಕಡಿಮೆ ಆಯಿತು. ಆದರೆ ಆ ಕಲೆ ಮತ್ತೆ ದೊಡ್ಡದಾಗ್ತಾ ಹೋಯ್ತು. ಅವಳ ಬೆಳವಣಿಗೆಯಲ್ಲೇ ಹೊಟ್ಟೆಗೆ ಆಹಾರ ತಿನ್ನೋದಂತ ತಿನ್ನೋದಿಲ್ಲಾಗಿತ್ತು. ಕುಂಠಿತವಾಗ್ತಾ ಹೋಗಿತ್ತು ಬೆಳವಣಿಗೆ ಅವಳದು. ಅಂದ್ರೆ ಈಗ ನೋಡ್ರಿ, ಈಗ ಮೂರ್ನತ್ತಿ ಕಳೀತಾಳೆ, ಆದ್ರೆ ಅವ್ರ ತೂಕ ನೋಡಿದ್ರೆ ಒಂದು 15-16 kg ಇದ್ದ ಲೆಕ್ಕದಲ್ಲಿ. ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ. ಡಾಕ್ಟರ್, ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಲಕ್ಷಣಗಳು ಕಾಣ್ತಾ ಇದೆ ಅನ್ನುವಂಥದ್ದು. ಏನಂತಾರೆ ಈ ಕಾಯಿಲೆಗೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಏನಿದೆ ಕಾಯಿಲೆ ಅಂತ? ಇದು ನಾನು ಶಾಪ ಅಥವಾ ಕಾಯಿಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಾಮಾನ್ಯವಾಗಿ ನಮಗೆಲ್ಲ ಬರುವಂಥ ಒಂದು ಮಚ್ಚೆ ಅಂತ ಹೇಳ್ಬೋದು. ಹುಟ್ಟಿದಿಂದನೇ ಬರುವಂಥ ಒಂದು ಮಚ್ಚೆ. ಈ ಮಚ್ಚೆ ಕೆಲವರಲ್ಲಿ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ, ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಕಂಜೆನಿಟಲ್ ಮೆಲನೋಸೈಟಿಕ್ ನೀವಸ್ ಅಂತ ಹೇಳ್ತೀವಿ. ಇದು ಅಕ್ವರ್ಡ್ ಆಗಿರ್ಬೋದು, ಅಂದರೆ ನಾವು ಹುಟ್ಟಿದ ಮೇಲೂ ಬರ್ಬೋದು. ಅಂದರೆ ಈ ಮಗುಗೆ ಬಂದಿರೋದು ಕಂಜೆನಿಟಲ್ ಅಂತ ಹೇಳ್ತೀವಿ, ಅಂದರೆ ಹುಟ್ಟುತ್ತಾನೆ ಬಂದಿರೋವಂಥದ್ದು, ಅನುವಂಶಿಕತೆಯಿಂದ ಬಂದಿರೋವಂಥ ಒಂದು ಚರ್ಮದ ಬದಲಾವಣೆ. ಇದು ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಮಗುವಿಗೆ, ಆರೋಗ್ಯಕ್ಕೆ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಮಗುವುದು ಬೆನ್ನನ್ನು ನೋಡಿದಾಗ, ಬೆನ್ನು ಮತ್ತು ಕತ್ತಲ್ಲಿ ಅಂಶದ ಆ ಜಾಗದಲ್ಲಿ ನೋಡಿದಾಗ ಕೆಲವೊಂದು ಗುಳ್ಳೆಗಳು ಕಾಣಿಸ್ತವೆ. ಆ ರೀತಿ ಗುಳ್ಳೆಗಳು ಬಂದಾಗ, ಅಥವಾ ಅಲ್ಲಿ ನೋವು ಕಾಣಿಸ್ಕೊಂಡ್ರೆ, ಕಡ್ತಾ ಬಂದರೆ, ಅಲ್ಲಿ ಕ್ಯೂ ತುಂಬಿಕೊಂಡ್ರೆ, ಈ ರೀತಿ ಸಂಬಂಧ ಬಂದಾಗ ಅವರು ಇದನ್ನು ನಿರ್ಲಕ್ಷ್ಯ ಮಾಡದೆ ಅವರು ಹತ್ತಿರದಲ್ಲಿ ಚರ್ಮದ ರೋಗ ತಜ್ಞರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. 6 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಸಣ್ಣ ಪರೀಕ್ಷೆ ಮಾಡಬೇಕಾಗತ್ತೆ. ಒಂದು ಸೂಚಿನಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ನೋವಾಗದೇ ಇರೋ ಥರ ಮಾಡಿ ಅಲ್ಲಿಂದ ಒಂದು ಸಣ್ಣ ಚರ್ಮ ತೆಗೆದು ಪರೀಕ್ಷೆಗೆ ಕಳಿಸ್ತೀವಿ. ಒಂದು 2 mm 3 mm ಅಷ್ಟು ಚರ್ಮ ತೆಗೆದು ಪರೀಕ್ಷೆ ಕಳಿಸಿದಾಗ ಸ್ಕಿನ್ ಬಯಾಪ್ಸಿ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಅಲ್ಲಿ ಬಹಳ ಅಪರೂಪವಾಗಿ ಆಗುವಂಥ ಒಂದು ಸಾಧ್ಯತೆ ಅಂತಂದರೆ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆ ಇರಬಹುದು. ಅದು ಎಲ್ಲ ಮಕ್ಕಳಿಗೂ ಆಗೋದಿಲ್ಲ, ಬಹಳ ಅಪರೂಪ. ಸೊ ಅದನ್ನು ತಡೆಯೋದಕ್ಕೋಸ್ಕರ ನಾವು ಅತಿ ಶೀಘ್ರವಾಗಿ ನಿರ್ಲಕ್ಷ್ಯ ಮಾಡದೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಥರ ಅನಾಹುತಗಳನ್ನು ನಾವು ತಡಿಬೋದು. ಇದರಿಂದ ಚಿಕಿತ್ಸೆ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಲೇಸರ್ ಚಿಕಿತ್ಸೆ ಇದೆ. ಹಾಗಾಗಿ ಅವರ ಪೋಷಕರು ಎದುರೋ ಅವಶ್ಯಕತೆ ಇಲ್ಲ. ದುರ್ಗಪ್ಪ ಅವರೇ, ಮಗುಗೆ ಮೂರ್ಛೆ ರೋಗ ಏನಾದರೂ ಬರುತ್ತಾ? ಮೂರ್ಛೆ ರೋಗ ಏನಾದರೂ ಬರುತ್ತಾ? ಅದು ಮೂರ್ಛೆ ಬರುದಿಲ್ಲ, ಫಿಟ್ಸ್ ಅಂತ ಹೇಳ್ತೀವಲ್ಲ, ಮೂರ್ಛೆ ರೋಗ? ಇಲ್ಲ ಸರ್, ಹಂಗೇನು ಬರುದಿಲ್ಲ.
ಒಂದು ಒಳ್ಳೆ ವಿಚಾರ ಅಂತಂದರೆ ಮಗು ಚುರುಕಾಗಿರೋದು. ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ಮಾನಸಿಕವಾಗಿ ಅವರು ಅಥವಾ ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳೋದು ಸಾಮಾನ್ಯ. ಅದು ಈ ಮಗುಗೆ ಇಲ್ಲದೆ ಇರೋದು ಒಂದು ಒಳ್ಳೆ ವಿಚಾರ. ಸೊ ಹಾಗಾಗಿ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಹುಟ್ಟಿದಾಗಿನಿಂದ ಅಂದ್ರೆ ಒಂದೇ ಒಂದು ಮಚ್ಚೆ ಇತ್ತು ಅಂತ ಹೇಳ್ತಾರೆ. ಬಹುಶಃ ಅದನ್ನ ಟ್ರೀಟ್ ಮಾಡಕ್ಕೆ ಆ ಒಂದು ಸ್ಟೇಜ್ ಅಲ್ಲೇ ಟ್ರೀಟ್ ಮಾಡಿದ್ರೆ ಇಷ್ಟು ಹೆಚ್ಚಿಗೆ ಆಗ್ತಿರ್ಲಿಲ್ವೇನೋ ಅಂತ. ಆಗೋದಿಲ್ಲ, ಯಾಕಂದ್ರೆ ಇದು ಆನುವಂಶಿಕತೆ ಇರೋದ್ರಿಂದ ಅದು ಹರಡುವಂತ ಒಂದು ಪರಿಸ್ಥಿತಿ ಇದ್ರೆ ಅದು ಯಾರು ತಡೀಲಿಕ್ಕೆ ಆಗೋದಿಲ್ಲ. ಇದು ಯಾವುದೇ ರೀತಿಯ ಶಾಪನೂ ಅಲ್ಲ ಅಥವಾ ದೇವರದ ಒಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಒಂದು ಮೂಢನಂಬಿಕೆನೂ ಅಲ್ಲ, ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹರಡೋ ಸಂದರ್ಭ ಇದ್ರೆ ಅದು ಯಾರು ತಡೀಲಿಕ್ಕೆ ಆಗೋದಿಲ್ಲ. ಅದು ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ತಾರುಣ್ಯ ವಯಸ್ಸಿನಲ್ಲಿ, ಅಂದ್ರೆ ಈಗ ಮಗುಗೆ ಈಗ ಎಷ್ಟನೇ ಕ್ಲಾಸ್ ಅಂತ ಕೇಳ್ಬೋದು, ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾಳೆ ಅಂದ್ರೆ ಬಹುಶಃ 8 ವರ್ಷ ಇರ್ಬೋದು. ಸಾಮಾನ್ಯವಾಗಿ ಇದು ತಾರುಣ್ಯ ವಯಸ್ಸಿನಲ್ಲಿ 11ರಿಂದ 12, 13 ವಯಸ್ಸಿನಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಅನೇಕ ಬೇರೆ ಬೇರೆ ಜಾಗಗಳಲ್ಲಿ ಮಚ್ಚೆಗಳು ಕಾಣಿಸ್ಕೋಬಹುದು. ಆಮೇಲೆ ಒಂದು ಹಂತ ತಲುಪಿದ ಮೇಲೆ ಮತ್ತೆ ಹರಡೋದಿಲ್ಲ. ಸೊ ಈ ಸಮಯದಲ್ಲಿ ನಾವು ಸ್ವಲ್ಪ ಎಚ್ಚೆತ್ತುಕೊಂಡು ಪೋಷಕರು ನಿರ್ಲಕ್ಷ್ಯ ಮಾಡದೆ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸಾಮಾನ್ಯವಾಗಿ ಚರ್ಮ ರೋಗಗಳು ಮಾನಸಿಕವಾಗಿ ಕೂಡ ಪರಿಣಾಮಗಳು ಬೀರುತ್ತೆ. ಈಗ ಆಕೆ ಇನ್ನೂ ಪುಟ್ಟ ಹುಡುಗಿ, 3ನೇ ಕ್ಲಾಸ್ ಓದ್ತಿರುವಂತಹ ಹುಡುಗಿ. ಆದರೆ ಮುಂದೆ ಈ ಸಮಸ್ಯೆ ಮತ್ತಷ್ಟು ಉಲ್ಬಣವಾದರೆ ಬಹುಶಃ ಮಾನಸಿಕ ಪರಿಣಾಮಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಏನಿದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಿಸಬೇಕಾಗತ್ತೆ, ಇದಕ್ಕೆಷ್ಟು ವೆಚ್ಚ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.